ಈಗ ಸದ್ಯಕ್ಕೆ ಗೆದ್ದಿದ್ದೀವಿ ಅಂತ ಬಂದಿರ್ಬೋದು. ನಮ್ಮ ಲೆಕ್ಕಕ್ಕೆ ಅವ್ರು ಗೆದ್ದಿದ್ದೀವಿ ಅಂತ ನಾವು ಇಟ್ಕೊಳ್ಳೋದಿಲ್ಲ. ಡೇ ಒನ್ನಿಂದನೂ ಕೂಡ ರಾಜೇಗೌಡರ ಮೇಲೆ ಅವರ ಆಸ್ತಿ ವಿಚಾರದಲ್ಲಿ, ಬೇರೆ ವಿಚಾರದಲ್ಲಿ ಐ ಥಿಂಕ್ ಇಂಥ ದೊಡ್ಡ ಕ್ರಿಮಿನಲ್ಗಳಿದ್ದಾರೆ ಬಿಜೆಪಿನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲೆಕ್ಷನ್ ಗೆಲ್ತಾರೆ, ಸೋಲ್ತಾರೆ, ಅದು ಬೇರೆ ವಿಚಾರ. ಇಷ್ಟು ದೊಡ್ಡ ಷಡ್ಯಂತ್ರ ಇದೆಯಲ್ಲ, ನಮಗೆ ದೊಡ್ಡ ಶಾಕಿಂಗ್ ಇದೆ. ನಾವು ಬೇರೆ ಓಟ್ ಬಂದಾಗ ಮಧ್ಯೆ ಇದ್ದಾಗ ಒಂದು ಎಲೆಕ್ಷನ್ ಆಫೀಸರ್ ಒಂದು ಡಿಸಿಷನ್ ತಗೊಳ್ಳೋದು ಇವೆಲ್ಲ ಕೆಲವೆಲ್ಲ ನಾನು ಗಮನಿಸಿದ್ದೀನಿ. ಈ ರೀತಿ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಸೆನ್ಸ್ ತರ ನಡೆಸಿದ್ದಾರೆ. ನಾವು ನಮಗೆ ಈ ತರ ಅನುಮಾನ ಇದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತಿದ್ದೋ ಹೈಕೋರ್ಟ್ ಡಿಸಿಷನ್ ಮೇಲೆ. ಈಗ ಅವರು ಗಾಯತ್ರಿ ಶಾಂತನಗೌಡದು ಕೌಂಟಿಂಗ್ ಆಯಿತು. ಇವತ್ತವರೆಗೂ ಕೂಡ 1 ವರ್ಷ ಆದ್ರೂ ಇನ್ನ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ಅದೆಲ್ಲ ಬಹಳ ಬುದ್ಧಿವಂತಿಕೆಯಿಂದ ಕೋರ್ಟಲ್ಲಿ ಬ್ಲಾಕ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇವತ್ತವರೆಗೂ ಬರೀ 12 ಓಟಲ್ಲಿ ಸೌಮ್ಯ ರೆಡ್ಡಿದ್ದು ಇವತ್ತವರೆಗೂ ಕೂಡ ಅದೊಂದು ಕೌಂಟಿಂಗ್ ಆಗಿಲ್ಲ. ಇದು ಮಾತ್ರ ಹೆಂಗ್ ಕೌಂಟಿಂಗ್ ಆಗುತ್ತದೆ? ಆ ಎರಡು ಮೂವ್ ಆಗುತ್ತೆ ಸರ್. ಆ ಎರಡನ್ನು ಮೂವ್ ಮಾಡೋ ಪ್ಲಾನ್ ಇದೆ. ಎಲ್ಲ ಮೂವ್ ನಡೀತಾ ಇದೆ. ನಾನು ಇದನ್ನ ವಿಚಾರ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಈಗ ಜೆಡಿಎಸ್ ಅದು ಅಂದ್ರೆ ಈಗ ಬ್ಯಾಲೆಟ್ ಪೇಪರ್ನ ನೆಕ್ಸ್ಟ್ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಬಯಸ್ತಾ ಇದ್ದೀರಾ? ಇದನ್ನ ನೋಡಿದ್ರೆ ಫಲಿತಾಂಶ ನೋಡೋದು ಶೃಂಗೇರಿದು ಮುಂದೆ ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಾರೆ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಅಂತ ಟ್ವೀಟ್ ಮಾಡಿದ್ದಾರೆ. ಮಾತಾಡೋಣ ಬಿಡಿ ಅವ್ರ ಹತ್ರ. ಆಮೇಲೆ ಫಸ್ಟ್ ಅವ್ರು ಎಲೆಕ್ಷನ್ ನಿಂತ್ಕೊಳ್ಳಿಲ್ಲ, ಆಮೇಲೆ ನಿಂತ್ಕೊಳ್ತಾರೋ ಬಿಡ್ತಾರೋ, ಬಿಜೆಪಿ ಜೊತೆ ಮರ್ಜ್ ಆಯ್ತಾರೋ ಇಲ್ಲ ನೋಡೋಣ. ಫಸ್ಟ್ ಅವ್ರು ಹೇಳ್ತಾ ಇದಾರಲ್ಲ, ಜೆಡಿಎಸ್ ಅವರು ಹೇಳ್ತಾ ಇದಾರೆ ಅಂತ ಅಂದ್ಮೇಲೆ ಪಾಠ ಹೇಳ್ಕೊಡ್ತಾ ಇದಾರಲ್ಲ ಅವರು.